ನೈಸರ್ಗಿಕ ಕೃಷಿಯಲ್ಲಿ ಯಶಸ್ಸು ಕಾಣೋಕೆ ಒಂದು ಸೀಕ್ರೆಟ್ ಇದೆ. ಆ ಸೀಕ್ರೆಟ್ನ ಮೊದಲ ಹೆಜ್ಜೆ ಯಾವುದು ಗೊತ್ತಾ? ಬನ್ನಿ, ಇವತ್ತು ನಾವು ಅದರ ಬಗ್ಗೆನೇ ಮಾತಾಡೋಣ. ನೀವು ನೈಸರ್ಗಿಕ ಕೃಷಿ ಅಂದ್ರೆ ಕೆಮಿಕಲ್ ಇಲ್ದೇ ವ್ಯವಸಾಯ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಒಂದು ಕ್ಷಣ ಯೋಚಿಸಿ. ನಿಮ್ಮ ಜಮೀನಿಗೆ ಬೀಳೋ ಮಳೆ ನೀರನ್ನ ಉಳ್ಸೋಕೆ ಏನಾದ್ರೂ ಪ್ಲಾನ್ ಮಾಡಿದ್ದೀರಾ? ನಿಮ್ಗೊತ್ತಾ, ಪ್ರತಿ ವರ್ಷ ಸರಾಸರಿಯಾಗಿ 1 ಎಕರೆ ಜಮೀನಿನ ಮೇಲೆ ಸುಮಾರು 25-30 ಲಕ್ಷ ಲೀಟರ್ ನೀರು ಮಳೆ ರೂಪದಲ್ಲಿ ಉಚಿತವಾಗಿ ಬೀಳುತ್ತೆ. ಅಬ್ಬಾ! ಆದ್ರೆ ನಾವೇನ್ ಮಾಡ್ತೀವಿ? ಆ ಅಮೂಲ್ಯವಾದ ನೀರು ನಮ್ಮ ಕಣ್ಣು ಮುಂದೆನೇ ಹಾರ್ದು ಹೋಗೋಕ್ ಬಿಟ್ಬಿಡ್ತೀವಿ. ಅದಕ್ಕಾಗಿಯೇ ಗಿಡ ನೆಡೋಕ್ಕಿಂತ ಮುಂಚೆ, ಗೊಬ್ಬರ ಹಾಕೋಕ್ಕಿಂತ ಮುಂಚೆ ನಾವು ಮಾಡಲೇಬೇಕಾದ ಒಂದು ಮೊದಲನೇ ಅತೀ ಮುಖ್ಯವಾದ ಕೆಲಸ ಇದೆ. ಅದು ನೀವು ಅಂದ್ಕೊಂಡಿದ್ದಲ್ಲ, ಅದುವೇ ಟ್ರೆಂಚ್. ಹೌದು, ಒಂದು ಸಣ್ಣ ಕಂದಕ. ಹೌದು, ಈ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ತುಂಬಾ ಸಿಂಪಲ್. ಅದನ್ನೇ ನಾವು 3x3 ಅಡಿ ಪರಿಹಾರ ಅಥವಾ 3x ಟ್ರೆಂಚ್ ಅಂತ ಕರೆಯೋದು. ಇದು ನಮ್ಮ ನೈಸರ್ಗಿಕ ಕೃಷಿಯ ಅಡಿಪಾಯ ಇದ್ದಂಗೆ. ಹಾಗಾದ್ರೆ ಏನಿದು ಟ್ರೆಂಚ್ ಅಂದ್ರೆ? ತುಂಬಾನೇ ಸರಳ. ನಿಮ್ಮ ತೋಟದ ಬೇಲಿ ಇದೆಯಲ್ಲ, ಅದರಿಂದ 1 ಅಡಿ ಒಳಗೆ, ತೋಟದ ಸುತ್ತಲೂ 3 ಅಡಿ ಅಗಲ ಮತ್ತೆ 3 ಅಡಿ ಆಳದ ಒಂದು ಕಾಲುವೆ ತೋಡೋದು ಅಷ್ಟೇ. ಆದ್ರೆ ಇದನ್ನ ಬರೀ ಒಂದು ಗುಂಡಿ ಅಂತ ಮಾತ್ರ ಅನ್ಕೋಬೇಡಿ. ಇದೊಂದು ಕಂಪ್ಲೀಟ್ ಸಿಸ್ಟಮ್. ಇದು ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್, ಅಂದ್ರೆ ನೀರು ಹಿಡಿದಿಡುತ್ತೆ. ಗ್ರೌಂಡ್ ವಾಟರ್ ರೀಚಾರ್ಜ್ ಸಿಸ್ಟಮ್, ಅಂದ್ರೆ ಅಂತರ್ಜಲ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ಕೆಮಿಕಲ್ ಮತ್ತು ಬೆಂಕಿಯಿಂದ ಪ್ರೊಟೆಕ್ಷನ್ ಕೊಡುತ್ತೆ. ಈವನ್ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಕೂಡ. ಸರಿ, ಈಗ ಬನ್ನಿ ಸ್ವಲ್ಪ ಲೆಕ್ಕಾಚಾರ ನೋಡೋಣ. ಈ ನಂಬರ್ಗಳನ್ನ ನೋಡಿದ್ರೆ ನಿಮ್ಗೆ ಖಂಡಿತ ಶಾಕ್ ಆಗತ್ತೆ. ಮೊದಲು ನಮ್ಮ ಜಾಗದ ಅಳತೆ ನೋಡೋಣ. 1 ಎಕರೆ ಜಮೀನು ಹೆಚ್ಚಾಗಿ ಚೌಕವಾಗಿರುತ್ತಲ್ವಾ? ಅದರ ಸುತ್ತಳತೆ ಸುಮಾರು 830ರಿಂದ 850 ಅಡಿ ಇರುತ್ತೆ. ಸರಿ, ಲೆಕ್ಕಕ್ಕೆ ಸುಲಭ ಆಗ್ಲಿ ಅಂತ 850 ಅಡಿ ಅಂತ ಇಟ್ಕೊಳ್ಳೋಣ. ಈಗ ನೋಡಿ, ಉದ್ದ 850 ಅಡಿ, ಅಗಲ 3 ಅಡಿ, ಆಳ 3 ಅಡಿ. ಇದಿಷ್ಟನ್ನು ಗುಣಿಸಿದ್ರೆ ನಮ್ಗೆ ಸಿಗೋದು ಬರೋಬ್ಬರಿ 7650 ಘನ ಅಡಿ. ಅಂದ ಅಷ್ಟು ದೊಡ್ಡ ಜಾಗ ಆ ಟ್ರೆಂಚ್ನಲ್ಲಿರುತ್ತೆ. ಈಗ ಬರುತ್ತೆ ನೋಡಿ ಅಸಲಿ ಮ್ಯಾಜಿಕ್. ಈ 1650 ಘನ ಅಡಿ ಅಂದ್ರೆ ಎಷ್ಟು ಲೀಟರ್ ನೀರು ಅಂತ ಗೊತ್ತಾ? ನೀವು ನಂಬಲ್ಲ, ಬರೋಬ್ಬರಿ 2,16,000 ಲೀಟರ್. ಯೋಚನೆ ಮಾಡಿ, ಒಂದೇ ಒಂದು ಒಳ್ಳೆ ಮಳೆಗೆ ಇಷ್ಟೊಂದು ನೀರು ನಿಮ್ಮ ಜಮೀನಲ್ಲೇ ನಿಲ್ಲುತ್ತೆ. ಈ ಚಿತ್ರ ನೋಡಿ, ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಅಲ್ವಾ? ಟ್ರೆಂಚ್ ಇಲ್ಲ ಅಂದ್ರೆ ಬಿದ್ದ ನೀರೆಲ್ಲ ವೇಸ್ಟ್ ಆಗಿ ಹರಿದೋಗುತ್ತೆ. ಅದೇ ಟ್ರೆಂಚ್ ಇದ್ರೆ 2 ಲಕ್ಷ ಲೀಟರ್ಗಿಂತ ಹೆಚ್ಚು ನೀರು ನಿಮ್ಮ ಭೂಮಿಯಲ್ಲೇ ಸೇವ್ ಆಗುತ್ತೆ. ಮತ್ತು ಇದು ಬರೀ ಒಂದೇ ಮಳೆಯ ಕಥೆಯಲ್ಲ. ಒಂದು ಮಳೆಗಾಲದಲ್ಲಿ ಕನಿಷ್ಠ 10-15 ಸಲನಾದ್ರೂ ಈ ಟ್ರೆಂಚ್ ತುಂಬುತ್ತೆ. ಅಂದ್ರೆ ವರ್ಷಕ್ಕೆ ಸುಮಾರು 20-30 ಲಕ್ಷ ಲೀಟರ್ ನೀರು ನೇರವಾಗಿ ನಿಮ್ಮ ಭೂಮಿಯೊಳಗೆ ಇಂಗತ್ತೆ. ನಿಮ್ಮ ಬೋರ್ವೆಲ್ಗೆ ಜೀವ ಬಂದಾಗೆ ಅಲ್ವಾ? ಸರಿ, ನೀರು ಉಳಿಸೋದು ಒಂದೇನಾ ಇದರ ಲಾಭ? ಖಂಡಿತ ಇಲ್ಲ. ಬನ್ನಿ ಒಂದಾದ್ಮೇಲೆ ಒಂದರಂತೆ ಇದರ ಬೇರೆ ಲಾಭಗಳನ್ನು ನೋಡೋಣ. ನೈಸರ್ಗಿಕ ಕೃಷಿ ಮಾಡೋರ್ಗೆ ಇದು ಅತಿ ಮುಖ್ಯವಾದ ಪಾಯಿಂಟ್. ಪಕ್ಕದ ಜಮೀನಿನವರು ರಾಸಾಯನಿಕ ಕೀಟನಾಶಕ ಹೊಡಿತಾರೆ. ಮಳೆ ಬಂದಾಗ ಅದೆಲ್ಲ ನೀರಿನ ಜೊತೆ ಹರಿದು ಬಂದು ನಿಮ್ಮ ಭೂಮಿಗೆ ಸೇರ್ಕೊಳ್ಳುತ್ತೆ. ಆದ್ರೆ ಈ ಟ್ರೆಂಚ್ ಇದೆಯಲ್ಲ, ಅದು ಒಂದು ಗೋಡೆ ತರ ನಿಂತು ಆ ಕೆಮಿಕಲ್ ನೀರು ಒಳಗೆ ಬರದಾಗೆ ತಡೆಯುತ್ತೆ. ಇದು ನಿಮ್ಮ ಜಮೀನಿಗೆ ಒಂದು ರಕ್ಷಣಾ ಕವಚ ಇದ್ದಾಗೆ. ಟ್ರೆಂಚ್ನಲ್ಲಿರೋ ನೀರು ನಿಧಾನಕ್ಕೆ ಭೂಮಿಯೊಳಗೆ ಇಳಿದು ನಿಮ್ಮ ಬೋರ್ವೆಲ್ಗಳನ್ನ ರೀಚಾರ್ಜ್ ಮಾಡುತ್ತೆ. ಇದರಿಂದ ಬೇಸಿಗೆಯಲ್ಲೂ ನೀರಿನ ಚಿಂತೆ ಇರಲ್ಲ. ಇದೊಂದು ರೀತಿ ನಿಮ್ಮ ವೈಯಕ್ತಿಕ ವಾಟರ್ ಇನ್ಶೂರೆನ್ಸ್ ಪಾಲಿಸಿ ಇದ್ದಾಗೆ. ಜೋರು ಮಳೆ ಬಂದ್ರೆ ನಿಮ್ಮ ಜಮೀನಿನ ಸಾರವತ್ತಾದ ಮೇಲ್ಮಣ್ಣು ಕೊಚ್ಕೊಂಡೋಗುತ್ತೆ. ಅದು ದೊಡ್ಡ ನಷ್ಟ. ಆದ್ರೆ ಟ್ರೆಂಚ್ ಆ ಮಣ್ಣನ್ನ ಅಲ್ಲೇ ಹಿಡಿದಿಟ್ಕೊಳ್ಳುತ್ತೆ. ಜೊತೆಗೆ ತೇವಾಂಶವನ್ನು ಹಿಡಿದಿಟ್ಟು ನಿಧಾನವಾಗಿ ಗಿಡಗಳಿಗೆ ಕೊಡುತ್ತೆ. ಅಂದ್ರೆ ಇದೊಂದು ಮಣ್ಣು ಮತ್ತು ತೇವಾಂಶದ ಬ್ಯಾಂಕ್ ಇದ್ದಾಗೆ. ಈಗೊಂದು ತಮಾಷೆಯಾದ ಆದ್ರೆ ತುಂಬಾನೇ ಪ್ರಾಕ್ಟಿಕಲ್ ಆದ ವಿಷಯ. ಯಾರಾದರೂ ಬೇಲಿ ಹಾರಿ ಒಳಗೆ ಬರಕ್ಕೆ ಟ್ರೈ ಮಾಡಿದ್ರೆ ಏನಾಗತ್ತೆ? ಸೀದಾ 3 ಅಡಿ ಆಳದ ಟ್ರೆಂಚ್ ಒಳಗೆ ಬೀಳ್ತಾರೆ. ಇದನ್ ದಾಟೋದು ಅಷ್ಟು ಸುಲಭವಲ್ಲ. ಮನುಷ್ಯರು ಮಾತ್ರ ಅಲ್ಲ, ದನಕರುಗಳು, ಕಾಡು ಪ್ರಾಣಿಗಳು ಬರೋದನ್ನು ಇದು ತಡೆಯುತ್ತೆ. ಸೊ ಡಬಲ್ ಪ್ರೊಟೆಕ್ಷನ್. ಇಷ್ಟೆಲ್ಲ ಲಾಭ ಇದೆ ಎಂದಮೇಲೆ ಖಂಡಿತ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ. ಇದಕ್ಕೆ ಖರ್ಚು ಎಷ್ಟಾಗ್ಬೋದು ಅಂತ. ಬನ್ನಿ ಅದನ್ನು ನೋಡೋಣ. ನೋಡಿ, 1 ಎಕರೆ ಜಮೀನಿಗೆ ಈ ಟ್ರೆಂಚ್ ತೋಡ್ಸೋಕೆ ಒಂದು ಜೆಸಿಬಿಗೆ ಹೆಚ್ಚೆಂದರೆ 6-8 ಗಂಟೆ ಬೇಕಾಗ್ಬೋದು. ಗಂಟೆಯ ಲೆಕ್ಕದಲ್ಲಿ ನೋಡಿದ್ರೆ ಹೆಚ್ಚು ಕಮ್ಮಿ ಒಂದು 7,000-9,000 ಸಾವಿರ ಖರ್ಚಾಗ್ಬೋದು. ನೆನ್ಪಿಡಿ, ಇದು ಒಂದೇ ಸಲ ಮಾಡುವ ಖರ್ಚು. ಆದ್ರೆ ಇದರಿಂದ ಸಿಗೋ ಲಾಭಗಳು ಲೈಫ್ ಟೈಮ್. ಇದಕ್ಕಿಂತ ಒಳ್ಳೆ ಇನ್ವೆಸ್ಟ್ಮೆಂಟ್ ಇನ್ನೊಂದಿದೆಯಾ? ಇದಿಷ್ಟನ್ನು ನೋಡಿದ್ಮೇಲೆ ಇದು ನಿಜವಾಗ್ಲೂ ಜಾಣ ರೈತರ ಆಯ್ಕೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ವಾ?
ಒಟ್ಟಾರೆಯಾಗಿ ನೋಡೋದಾದ್ರೆ ಒಂದೇ ಒಂದು ಸಣ್ಣ ಕೆಲಸದಿಂದ ಸಿಗೋ 6 ಅದ್ಭುತ ಲಾಭಗಳು ಇವು. 1. 30 ಲಕ್ಷ ಲೀಟರ್ ನೀರು ಉಳಿತಾಯ. 2. ಬೋರ್ವೆಲ್ ರೀಚಾರ್ಜ್. 3. ಕೆಮಿಕಲ್ಸ್ನಿಂದ ರಕ್ಷಣೆ. 4. ಮಣ್ಣಿನ ಸಂರಕ್ಷಣೆ. 5. ಬೆಂಕಿ ಹರಡೋದನ್ನ ತಡೆಯುತ್ತೆ. ಮತ್ತು 6. ನಿಮ್ಮ ಜಮೀನಿಗೆ ಭದ್ರತೆ. ಹಾಗಾದ್ರೆ ಕೊನೆಯದಾಗಿ ರೈತ ಬಾಂಧವರೇ, ಪ್ರಶ್ನೆ ಇಷ್ಟೇ: ನಿಮ್ಮ ಜಮೀನಿಗೆ ಉಚಿತವಾಗಿ ಬೀಳೋ ಮಳೆ ನೀರನ್ನ ಹಿಡಿದಿಟ್ಕೊಂಡು ಸ್ಮಾರ್ಟ್ ಆಗ್ತೀರಾ, ಅಥವಾ ಅದು ಸುಮ್ಮನೆ ಹರಿದು ಹೋಗಕ್ ಬಿಟ್ಟು ನೀರಿನ ಸಮಸ್ಯೆ ಅಂತ ಚಿಂತೆ ಮಾಡ್ದ ಕೂರ್ತೀರಾ? ಆಯ್ಕೆ ನಿಮ್ಮ ಕೈಯಲ್ಲೇ ಇದೆ.